ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನು ಈಗ ನೋಡೋಣ ಮಕ್ಕಳ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಆಮೇಲೆ ನಾನಿಲ್ಲಿ ಬರೀ ಪ್ರಶ್ನೆ ಪತ್ರಿಕೆ ಮಾತ್ರ ರೆಡಿ ಮಾಡಿದ್ದೇನೆ. ನಿಮಗೆ ಉತ್ತರನೂ ಸಹ ಬೇಕು ಅಂತಾದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಪ್ರಶ್ನೆ ಜೊತೆಗೆ ಉತ್ತರವನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳ. ಇಲ್ಲಿ 3-4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಬ್ಬರು ಕಮೆಂಟ್ ಮಾಡಿದರು, ನಮಗೆ ಉತ್ತರ ಏನು ಬೇಡ, ಪ್ಯಾಟರ್ನ್ ಹೇಗಿರುತ್ತೆ ತೋರಿಸಿ ಅಂತ ಹಾಕಿದರು. ಹಾಗಾಗಿ ನಾನು ಬರೀ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಬರ್ತಿದ್ದೀನಿ ಮಕ್ಕಳ. ಓಕೆನಾ? ನೋಡಿ, ನಿಮಗೆ FA2ಗೆ ಸಮಯ, ನೀವು ಆನ್ಸರ್ ಬರೆಯೋದಕ್ಕೆ ಸಮಯ 45 ನಿಮಿಷ ಸಿಗುತ್ತೆ. ಒಟ್ಟು ಅಂಕಗಳು 20 ಅಂಕಗಳು ಸಿಗುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ. ಇಲ್ಲಿ 2 ಪ್ರಶ್ನೆ 1 ಅಂಕದಂತೆ ಒಟ್ಟು 2 ಅಂಕ ಸಿಗುತ್ತೆ ಮಕ್ಕಳ. ಮೊದಲನೇ ಪ್ರಶ್ನೆ, ಕಪ್ಪು ಮಣ್ಣಿನ ಪ್ರದೇಶವನ್ನು ಆಯ್ದು ಬರೆಯಿರಿ. ಆಯ್ಕೆಗಳು ನೋಡಿ, ರೇಗೂರ್, ಡೆಕ್ಕನ್ ಟ್ರ್ಯಾಪ್, ಸುಂದರ್ಬನ್, ಪೂರ್ವಾಚಲ. ಪ್ರಶ್ನೆ 2, ಪೋರ್ಟೊನೋವಾ ಕದನದ ಪರಿಣಾಮವೆಂದರೆ. ಆಯ್ಕೆಗಳು ಹೈದರಾಲಿ ಬ್ರಿಟಿಷರಿಂದ ಪರಾಭವ, ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವ, ಬ್ರಿಟಿಷರಿಂದ ಕಿತ್ತೂರು ವಶ, ದೋಂಡಿಯಾ ವಾಗ್ನ ಮರಣ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ 1 ಅಂಕದಂತೆ ಒಟ್ಟು 2 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3, ವನ್ಯಜೀವಿ ಧಾಮಗಳನ್ನು ಏಕೆ ಸ್ಥಾಪಿಸಲಾಗಿದೆ? ಪ್ರಶ್ನೆ 4, ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಉತ್ತಮ, ಹೇಗೆ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 2-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಪ್ರಶ್ನೆ 2 ಅಂಕದಂತೆ ಒಟ್ಟು 4 ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ರಶ್ನೆ 5, ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದದ್ದು, ಹೇಗೆ? ಪ್ರಶ್ನೆ 6, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಅಥವಾ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳಾವುವು? ಮಕ್ಕಳ, ಪ್ರಶ್ನೆ 6ಕ್ಕೆ 2 ಪ್ರಶ್ನೆಗಳಿದೆ. ಯಾವುದನ್ನ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆ 3 ಅಂಕದಂತೆ ಒಟ್ಟು 6 ಅಂಕಗಳು ಸಿಗುತ್ತೆ ಮಕ್ಕಳ. ಪ್ರಶ್ನೆ 7, ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು ಅಥವಾ ಬಡತನ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ ಮಕ್ಕಳ. ಯಾವುದನ್ನ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕು. ಓಕೆನಾ? ನೋಡಿ, ನೆಕ್ಸ್ಟು ಪ್ರಶ್ನೆ 8, ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ 1 ಪ್ರಶ್ನೆ 4 ಅಂಕದಂತೆ ಒಟ್ಟು 4 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 9 ನೋಡಿ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳಾವುವು ಅಥವಾ ಅರಣ್ಯ ಸಂರಕ್ಷಣೆ ವಿಧಾನಗಳನ್ನು ವಿವರಿಸಿ. ಇಲ್ಲೂ ಸಹ ನಿಮಗೆ 2 ಪ್ರಶ್ನೆಗಳು, ಯಾವುದನ್ನ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಪ್ರಶ್ನೆ 10, ಭಾರತದ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಿ. ಇಲ್ಲಿ ನಿಮಗೆ 1 ನಕ್ಷೆಯನ್ನು ಬರೆಯೋದಕ್ಕೆ ಅಂಕ ಇರುತ್ತೆ, ಮತ್ತೊಂದು ಇಲ್ಲಿ ಕೊಟ್ಟಿರುವಂತಹ ಸ್ಥಳಗಳನ್ನ ಮಾರ್ಕ್ ಮಾಡೋದಕ್ಕೆ ಇರುತ್ತೆ ಮಕ್ಕಳ. ಒಟ್ಟು ನಿಮಗೆ 2 ಅಂಕಗಳು ಸಿಗುತ್ತೆ. ನೀವು ಯಾವ್ಯಾವ ಪ್ಲೇಸ್ನ ಮಾರ್ಕ್ ಮಾಡಬೇಕು ನೋಡಿ, ಬಾಕ್ರಾ ನಂಗಲ್ ಯೋಜನೆ, ಎರಡನೇದಾಗಿ ಗೋವಿಂದ ಸಾಗರ. ಇವೆರಡೂ ಮ್ಯಾಪ್ ಬರೆದು ಅದರಲ್ಲಿ ಗುರುತನ್ನು ನೀವು ಮಾಡಬೇಕಾಗತ್ತೆ ಮಕ್ಕಳ. ನೋಡಿ ಮಕ್ಕಳ, ಇಲ್ಲಿಗೆ ಸಮಾಜ ವಿಜ್ಞಾನದ FA2 ಮಾದರಿ ಪ್ರಶ್ನೆ ಪತ್ರಿಕೆ ನಂಬರ್ 2 ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.